ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡ 2ನೇ ಅಧ್ಯಾಯ 1ರಿಂದ 10ರಲ್ಲಿ ಮೋಶೆಯ ಜನ್ಮ ಹಾಗೂ ಬಾಲ್ಯ. ಮೋಶೆಯ ಜನ್ಮ ಹೇಗೆ ಆಯ್ತಂದರೆ, ಒಬ್ಬ ಇಸ್ರಾಯೇಲ್ ವಂಶಸ್ಥನಾದ ಇಬ್ರಿಯನಾದ ಮನುಷ್ಯನು ಇನ್ನು ಅದೇ ವಂಶದ ಸ್ತ್ರೀಯನ್ನು ಮದುವೆಯಾಗಿ ಕೆಲವು ವರ್ಷಗಳಾದ ನಂತರ ಆಕೆ ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದಾಗ ಅವರಿಗೆ ಅಲ್ಲಿದ್ದಂಥ ರಾಜ ಅವರಿಗೆ ಆಜ್ಞೆ ಕೊಡ್ತಾನೆ. ಏನಂದರೆ, ಯಾರೇ ಮನೆಯಲ್ಲಿ ಹೆಣ್ಣು ಮಗಳಿದ್ರೆ ಮಾತ್ರ ನೀವು ಇರಲಿ, ಗಂಡು ಮಗು ಇದ್ದರೆ ಅದನ್ನು ಸಾಯಿಸ್ರಿ ಅಂತೇಳಿ ಆರ್ಡರ್ ಕೊಟ್ಟಿರ್ತಾನೆ. ಅಂಥ ವಿಷಯನ ಕೇಳಿ ಇವರಿಬ್ಬರು ಗಂಡ ಹೆಂಡತಿಗೆ ತುಂಬ ದುಃಖವಾಗಿ ಅವರು ದೇವರನ್ನು ಮೊರೆ ಇಡ್ತಾರೆ. ಅಪ್ಪ ಸ್ವಾಮಿ, ಈ ಸೃಷ್ಟಿ ನಿಂದು, ಅಂದರೆ ನನಗೆ ಕೊಟ್ಟಂಥ ಈ ಬಹುಮಾನವಾದ ಮಗುವನ್ನು ನೀನೇ ಸುರಕ್ಷಿತವಾಗಿ ಕಾಪಾಡಿ ನಡೆಸುವ ದೇವರಾಗಿದ್ದೆ, ಅದಕ್ಕೆ ನೀನೇ ನಮಗೆ ಸಹಾಯ ಮಾಡು, ಯಾವ ರೀತಿಯಿಂದ ಮಗುವನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ. ನಂತರ ಮಗು ಡೆಲಿವರಿ ಆಗ್ತದೆ. ಮಗು ಆಕೆ ಅಮ್ಮಂದ ಡೆಲಿವರಿ ಆಗಿ ಆ ಮಗು ಗಂಡಾಗೆ ಹುಟ್ಟುತ್ತದೆ. ಹುಟ್ಟಿದ ನಂತರ 3 ತಿಂಗಳು ಹೇಗೋ ಅದನ್ನು ಬಚ್ಚಿಡ್ತಾರೆ. ತುಂಬ ಸುಂದರವಾಗಿದೆ ಮಗು, ಇದನ್ನು ಹೇಗೆ ನಾವು ನೀರಲ್ಲಿ ಬಿಡಬೇಕು ಅಥವಾ ಏನು ಇಲ್ಲಿ ಕೊಡಬೇಕಂತೇಳಿ. ಆಗ 3 ತಿಂಗಳಾದ ನಂತರ ಒಂದು ಆಪುಹುಲ್ಲಿನ ಬುಟ್ಟಿಯನ್ನು ಮಾಡಿ ಅದರಲ್ಲಿ ಒಳಗಡೆ ಜೇಡಿ ಮಣ್ಣನ್ನು ಹಾಕ್ತಾರೆ, ಹೊರಗಡೆ ರಾಳನ್ನು ಹಾಕಿ ಬುಟ್ಟಿ ಮಾಡಿ ಅದರಲ್ಲಿ ಆ ಮಗುವನ್ನು ಮಲಗಿಸಿ ಆಕೆಯ ಅಕ್ಕ ಇರ್ತಾಳೆ, ಅಕ್ಕನ ಕೈಯಲ್ಲಿ ಕೊಟ್ಟು ನೈಲ್ ನದಿಯಲ್ಲಿ ಬಿಟ್ಟು ಬಾ ಅಮ್ಮ ಅಂಥೇಳಿ ಹೇಳ್ತಾರೆ. ಅವಳು ಅದೇ ರೀತಿ ಹೋಗಿ ಮಿರಿಯಮ್ಮಳ ಅಂತೇಳಿ ಅವಳ ಹೆಸರು. ಅವಳು ಹೋಗಿ ನೈಲ್ ನದಿಯಲ್ಲಿ ಬಿಟ್ಟು ಬರ್ತಾಳೆ. ಆದರೆ ಅಲ್ಲೇ ನಿಂತು ನೋಡ್ತಾಳೆ, ಮುಂದೆ ಏನಾಗುತ್ತೋ, ನಮ್ಮ ತಮ್ಮನ್ನ ಯಾರು ತಗೊಂಡು ಹೋಗ್ತಾರೋ ಅಥವಾ ಯಾವುದರ ಪ್ರಾಣಿ ತಿಂತು ಏನಾಗ್ತದೆ ಅಂತೇಳಿ ಚಿಂತೆ ಮಾಡಿ ಅಲ್ಲೇ ಪಕ್ಕದಲ್ಲೇ ನಿಂತಿರ್ತಾಳೆ. ಅಷ್ಟರಲ್ಲಿಯೇ ಫರೋನನ ಮಗಳು ಹಾಗೂ ಆಕೆಯ ಸಖಿಯರು ಅಂದರೆ ಸ್ನೇಹಿತಿಯರು ಬಂದು ಅದೇ ನೈಲ್ ನದಿಯಲ್ಲಿ ಸ್ನಾನ ಮಾಡೋಕ್ಕಂತೇಳಿ ಬರ್ತಾರೆ. ಬಂದು ಅವರು ಈಜಾಡ್ತಾ ಹೋಗೋಂಥ ಸಮಯದಲ್ಲಿ ಆ ಬುಟ್ಟಿಯನ್ನು ನೋಡ್ತಾರೆ. ನೋಡಿದ ಕೂಡಲೇ ರಾಜಕುಮಾರಿ ಆ ಸಖಿಯರಿಗೆ ಅಪ್ಪಣೆ ಕೊಡ್ತಾಳೆ. ಏನಂತಂದರೆ, ಹೋಗಮ್ಮ, ಆ ಬುಟ್ಟಿಯಲ್ಲಿ ಏನಿದೆ ನೋಡೋಣ, ತೊಗೊಂಡು ಬನ್ನಿರಿ ಅಂತ ಹೇಳಿದಾಗ ತಂದು ಆಕೆ ಹತ್ರ ಕೊಡ್ತಾರೆ. ಕೊಟ್ಟ ಕೂಡಲೇ ಅದು ಬಿಚ್ಚಿ ನೋಡಿದರೆ ಏನಿರ್ತದೆ, ಒಂದು ಸುಂದರವಾದ ಮಗು ಅಳ್ತಾ ಇರ್ತದೆ. ಆಕೆಗೆ ಮಕ್ಕಳೇ ಇರಲಿಲ್ಲ. ಯಾರಿಗೆ? ಫರೋನ ಮಗಳು ರಾಜಕುಮಾರಿಗೆ. ಆದ ಕಾರಣ ಅವಳೇನು ಮಾಡ್ತಾಳೆ, ಈ ಮಗುನ ನಾನೇ ಸಾಕೊಂಡು ನನ್ನ ಮಗನಾಗಿ ಇಟ್ಕೊಳ್ಬೇಕು, ಇದು ಇಬ್ರಿಯ ಕೂಸೆ ಇರ್ತದೆ, ಯಾಕಂದ್ರೆ ನಮ್ಮ ತಂದೆ ಈ ರೀತಿ ಆಜ್ಞೆ ಮಾಡೇನು ಅದಕ್ಕೆ ಭಯಪಟ್ಟು ಅವ್ರು ಇಟ್ಟು ಕಳಿಸ್ಯಾರ ಅಂತೇಳಿ ತಿಳ್ಕೊಂಡು ಯಾರನ್ನ ಕರಿಬೇಕನ್ನಷ್ಟರಲ್ಲಿ ಆ ಮಗುವಿನ ಅಕ್ಕ ಮಿರಿಯಮ್ಮಳು ಅಲ್ಲೇ ನಿಂತಿರ್ತಾಳೆ. ಅಮ್ಮ ರಾಣಿಯವರೇ, ನಾನು ಹೋಗಿ ಇಬ್ರಿಯಂ ಒಬ್ಬ ಸ್ತ್ರೀಯನ್ನು ಕರ್ಕೊಂಬರಲ್ಲ, ಹಾಲುಣಿಸಿ ಅದನ್ನು ಸಾಕಕ್ಕೆ ಅಂದ್ರೆ ಸರಿ ಹೋಗೋದು. ಸರಿ ಹೋಗಿ ಏನು ಮಾಡ್ತಾಳೆ, ಆಕೆಯ ಮಗುವಿನ ತಾಯಿಯನ್ನೇ ಕರೆದುಕೊಂಡು ಬರ್ತಾಳೆ. ಬಂದ ನಂತರ ಅವಳಿಗೆ ರಾಜಕುಮಾರಿ ಹೇಳ್ತಾಳೆ, ನೋಡಮ್ಮ, ಈ ಮಗುವನ್ನು ನೀನು ಹಾಲುಣಿಸಿ ಅದನ್ನು ಚೆನ್ನಾಗಿ ಅದ್ರ ಸೌಖ್ಯ ಮಾಡಿ ನನಗೆ ದೊಡ್ಡವನಾದ್ಮೇಲೆ ಅಂದರೆ ಒಂದು 3 ವರ್ಷ ಆದ ನಂತರ ನನಗೆ ತಂದು ಕೊಡು ಅಂತ ಹೇಳ್ತಾಳೆ. ಸರಿ, ಯಾಕಾಗಲ್ಲ ಅಂತೇಳಿ ಅವ್ರನ್ನ ತೊಗೊಂಡು ಮನೆಗೆ ಹೋಗ್ತಾರೆ. ಅವ್ರು ತುಂಬ ಸಂತೋಷ ಆಗ್ತದೆ ಅವರಿಗೆ. ಯಾಕಂದರೆ ದೇವರಿಗೆ ಪ್ರಾರ್ಥನೆ ಮಾಡಿದಕ್ಕೆ ದೇವರು ಅವ್ರ ಮಗುನ ಅವ್ರ ಉಡಿಯಲ್ಲಿ ಹಾಕಿದಾಗೆ ಆಗುತ್ತೆ. ಸಂತೋಷವಾಗಿ ದೇವ್ರಿಗೆ ಸ್ತೋತ್ರ ಹೇಳಿ ಅಲ್ಲಿ ಎಷ್ಟು ದಿನ ತನ್ನ ಹತ್ರ ಇಟ್ಕೊಳ್ಬೇಕಂತೇಳಿದ್ರು ಅಷ್ಟು ದಿನ ಇಟ್ಕೊಂಡು ಸಂಭಾಳಿಸಿ ಆ ಮಗುವನ್ನು ದೊಡ್ಡದಾದ ಕೂಡಲೇ ಆ ರಾಜಕುಮಾರಿನ ಕೈಯಲ್ಲಿ ಒಯ್ದು ಕೊಡ್ತಾರೆ. ಆಕೆ ಆ ಮಗುವಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಯಾಕಂದರೆ ನೀರಲ್ಲಿ ಸಿಕ್ಕಿದ್ದ ಹುಡುಗ ಆತನಂತೇಳಿ ಅವನಿಗೆ ಮೋಶೆ ಅಂತ ಹೆಸರಿಡ್ತಾಳೆ. ಇದರಿಂದ ನಮಗೇನು ತಿಳ್ಕೊಬೇಕು ಇಲ್ಲಿ ಅಂದರೆ, ದೇವರಲ್ಲಿ ನಾವು ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ದೇವರು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಎಂದು ನಂಬಿಕೆ ಇಟ್ಟಾಗ ದೇವರು ನಮಗೆ ತಪ್ಪದೆ ಸದೂತರನ್ನು ಕೊಟ್ಟು ಅದರಲ್ಲಿ ಕೆಲಸವಾಗಲಿ ಮನೆಯಲ್ಲಾಗಲಿ ಯಾವುದೇ ಆಗಲಿ ವಿಶ್ವಾಸ ಇಟ್ಟಾಗ ನಮ್ಗೆ ಜಯ ಕೊಡ್ತಾನೆ. ಅದೇ ರೀತಿಯಿಂದ ಆ ಮಗುವನ್ನು ಅವರ ಕಣ್ಣೆದುರೇ ಬೆಳೆದು ಹಾಗೂ ಒಬ್ಬರ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಸೇರಿ ಚೆನ್ನಾಗಿ ಇದ್ದಾನೆ ಅನ್ನೋ ಒಂದು ನಂಬಿಕೆ ಅವರಿಗೆ ಇರ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾರೆ. ನಾವು ಕೂಡ ಯಾವುದೇ ಒಂದು ಕೆಲಸ ಮಾಡುವಾಗ ದೇವರನ್ನು ನಂಬಿ, ಅಪ್ಪ ಈ ಕಷ್ಟದಿಂದ ನಮಗೆ ಪಾರು ಮಾಡುವಂತ ನಾವು ಕೇಳ್ಕೊಂಡಾಗ ದೇವರು ನಮ್ಮನ್ನು ತಡವಾದ್ರ ಚಿಂತೆ ಎಲ್ಲ ತಪ್ಪದೆ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಎಂಬ ನಂಬಿಕೆ ನಮಗೂ ನಿಮಗೂ ಇರಬೇಕು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿನದಲ್ಲಿ ಕರ್ತ ಈ ವಾಕ್ಯವನ್ನು ಕೇಳಿ ಎಲ್ಲ ಜನರು ಹೇಗೆ ಮೋಶೆ ತಂದೆ ತಾಯಿ ದೇವರ ಮೇಲೆ ಭಾರ ಹಾಕಿ ಅಂದರೆ ಅವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ತನ್ನ ಮಗನನ್ನು ಬದುಕಿಸಿಕೊಂಡರು, ಅದೇ ರೀತಿಯಿಂದ ನೀವು ಕೂಡ ಮಾಡುವಂತೆ ಕೃಪೆ ಮಾಡು. ಆಮೇಲೆ